ನೀವು ಹಣವನ್ನು ಇಡಲು ಬಯಸಿದರೆ ಬ್ಯಾಂಕ್ ಆಫ್ ಹೆಂಡತಿ ಹತ್ರ ಇಡಿ. ಬ್ಯಾಂಕ್ ಆಫ್ ಹೆಂಡತಿ ಹತ್ರ ಯಾಕಂದರೆ ಮರುಪಾವತಿ ಸ್ವಲ್ಪ ಕಡಿಮೆ ಆದರೂ ಕಷ್ಟದ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲಿ ಸಾಲ ಸಿಗುವುದಂತೂ ಪಕ್ಕ. ಅತ್ತೆ ಮನೆಗೆ ಮಗಳು ಒಂದು ವಾರಗಟ್ಟಲೆ ಅತ್ತೆ ಮನೆಗೆ ಮಗಳು ಒಂದು ವಾರಗಟ್ಟಲೆ ಇದ್ದರೂ ಕೂಡ ನಡೆಯುತ್ತೆ. ಆದರೆ ಅದೇ ಸೊಸೆ ತನ್ನ ತವ್ರ ಮನೆಗೆ ಹೋಗ್ತೀನಿ ಅಂದರೆ ಸಾಕು, ಕೋಪ ಬರುತ್ತೆ. ಅಂತಸ್ತು ನೋಡುವವರನ್ನು ಮನೆಗೆ ಕರಿಬೇಡಿ, ಅಂತಸ್ತು ನೋಡುವವರನ್ನು ಮನೆಗೆ ಕರಿಬೇಡಿ. ಮರ್ಯಾದೆ ಕೊಡದವರ ಮನೆಗೆ ಹೋಗಬೇಡಿ. ಬೆಲೆ ಕೊಡದವರ ಹತ್ತಿರ ಮಾತನಾಡಬೇಡಿ. ಬಾಯಲ್ಲಿ ಮಾತೇ ನಿಲ್ಲಲ್ಲ. ಅಂಥವ್ರ ಹತ್ರ ಏನನ್ನು ಹೇಳಕ್ಕೆ ಹೋಗಬೇಡಿ. ಅಹಂಕಾರಿಗಳೊಂದಿಗೆ ಎಂದೂ ಸೇರಬೇಡಿ. ನಾವೆಷ್ಟೇ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು ಅಂತ ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡ್ತಾರೆ, ಮತ್ತು ಇನ್ನೂ ಕೆಲವರು ಪಾಠ ಮಾಡ್ತಾರೆ. ನಾವು ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ಗಂಡ ಎಷ್ಟೇ ದುಡಿದ್ರೂ ಮನೆಯನ್ನು ಸರಿಯಾಗಿ ನಿಭಾಯಿಸುವ ಶಕ್ತಿ ಯಾರಿಗಿದೆ ಅಂದರೆ ಹೆಣ್ಣಲ್ಲಿ ಇರಬೇಕು. ಆಗಲೇ ಗಂಡಿನ ದುಡಿಮೆಗೆ ಒಂದು ಅರ್ಥ ಇರುತ್ತೆ. ಆಸ್ತಿ ಅಂತಸ್ತನ್ನು ಸಾಲ ಮಾಡಿ ಆದರೂ ತೆಗೆದುಕೊಳ್ಬೋದು. ಆದರೆ ಗೌರವ ಅನ್ನೋದು ಬ್ಯಾಂಕ್ನಲ್ಲಿ ಸಿಗೋ ಲೋನ್ ಅಲ್ಲ, ಅದು ಬ್ಯಾಂಕ್ನಲ್ಲಿ ಸಿಗೋ ಸಾಲ ಅಲ್ಲ. ಅದನ್ನು ಗಳಿಸಲು ಒಂದೇ ಒಂದು ದಾರಿ ಅಂದರೆ ಅದು ನಮ್ಮ ಒಳ್ಳೆಯತನ ಮಾತ್ರ. ನನ್ನ ಮೌನವೇ ನನ್ನ ದೊಡ್ಡ ಶಕ್ತಿ. ಬೇಡದ ಜನರಿಗೆ ಅದರ ಅರ್ಥನೇ ಆಗೋದಿಲ್ಲ. ಸುಳ್ಳಿಗೆ ಚಪ್ಪಾಳೆ ಸಿಗ್ಬೋದು, ಆದರೆ ಸತ್ಯಕ್ಕೆ ಗೌರವ ಸಿಗುತ್ತೆ. ಕೆಟ್ಟವರು ಮರೆಯಬಹುದು, ಆದರೆ ಒಳ್ಳೆತನದ ಮುಂದೆ ಸೋಲ್ಲೇಬೇಕು. ತೂತಾಗಿರೋ ಪಾತ್ರೆಗೆ ಅಮೃತ ಹಾಕಿದರೂ ಅದು ಸೋರೋಗುತ್ತೆ. ಹಾಗೆ ಅವಶ್ಯಕತೆ ಇಲ್ಲದೆ ಇರೋ ಮನುಷ್ಯನಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರೂ ಅದು ವೇಸ್ಟ್.